ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಹೆಲ್ದಿಯಾಗಿರ್ತಕ್ಕಂಥ, ಟೇಸ್ಟಿಯಾಗಿರ್ತಕ್ಕಂಥ, ಹಾಗೆ ರೇರಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ಹೆಚ್ಚಾಗಿ ಜನ ನಿಜವಾಗ್ಲೂ ಮರ್ತೋಗ್ತಾ ಇದ್ದಾರೆ. ಬಟ್ ಇದು ಹೆಲ್ತಿಗೆ ಎಷ್ಟು ಒಳ್ಳೆಯದು, ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ನಮಗಂತೂ ನಮ್ಮನೇಲಿ ಎಲ್ರಿಗೂ ಇಷ್ಟ. ಸೊ ಹಾಗಾಗಿ ನಾನು ಇದನ್ನು ಮಿಸ್ ಮಾಡದೆ ಆಗಾಗ ಮಾಡ್ತಾ ಇರ್ತೀನಿ. ಯಾಕಂದರೆ ಮುಂದಿನ ಜನ್ರೇಷನ್ಗೆ ಕೂಡ ಇದು ಗೊತ್ತಾಗಬೇಕು. ಯಾಕೆ ಅಂದರೆ ಈ ನೆಕ್ಸ್ಟ್ ಬರ್ತಕ್ಕಂಥ ನಮ್ಮ ಮಕ್ಕಳಿರ್ಬೋದು, ನೆಕ್ಸ್ಟ್ ಅವರು ದೊಡ್ಡವರಾದ್ಮೇಲೂ ಕೂಡ ಈ ಪದ್ಧತಿನ, ಈ ಫುಡ್ಗಳನ್ನ ಅನುಸರಿಸೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಈಗಿನ ಈ ಒಂದು ಆಧುನಿಕ ಶೈಲಿಯ ಆಹಾರ ಪದ್ಧತಿಗಳಿಂದ ಈ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಏನು ಮಾಡ್ತಾ ಇದ್ರಲ್ಲ, ಈ ಥರದ ಫುಡ್ಗಳು ಮರ್ತೋಗ್ತಾ ಇದ್ದಾರೆ. ಸೊ ನಾನು ಆದಷ್ಟು ಮಕ್ಕಳಿಗೆ ಈ ಥರದ ಫುಡ್ಗಳನ್ನ ರೆಫರ್ ಮಾಡಿ ಅಂತ ಹೇಳ್ತೀನಿ. ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಅವರು ಸದೃಢವಾಗಿ, ಅಂದರೆ ದೈಹಿಕವಾಗಿ ಸದೃಢ ಇರಬೇಕು ಅಂದರೆ ಈ ಥರದ ಫುಡ್ಗಳನ್ನೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರ್ತಾರೆ ಮಕ್ಕಳು. ಸೊ ಕಂಪ್ಲೀಟಾಗಿ ನಾವು ಈಗಿನ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಆದರೆ ಅದ್ರ ಜೊತೆಗೆ ಈ ಥರದ ಫುಡ್ಗಳನ್ನು ಕೊಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ. ಹಾಗಿದ್ದರೆ ಈ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕು, ಹೇಗೆ ಮಾಡ್ತೀವಿ ಅನ್ನೋದನ್ನು ನಾವು ನೆಕ್ಸ್ಟು ನೋಡ್ಕೊಂಡು ಬರೋಣ ಬನ್ನಿ. ಏನೇನು ಬೇಕು ಅದಕ್ಕೆಲ್ಲ ಅನ್ನೋದನ್ನು ಕೂಡ ನಾನು ನೀಟಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ 4 ಲೋಟ ನೀರನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದೇ ಲೋಟದಲ್ಲಿ ಏನಕ್ಕೆ ನಾನು 4 ಲೋಟ ನೀರು ಇಡ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು ನೀರು. ಅದಾದ ನಂತರ ನಾನು 4 ಲೋಟ ನೀರು ತೊಗೊಂಡಿದ್ನಲ್ಲ, ಸೊ ಅದಕ್ಕೆ ನಾನಿಲ್ಲಿ 2 ಲೋಟ ಒಟ್ರಾಗಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. 1 ಲೋಟ ಹಿಟ್ಟಿಗೆ 2 ಲೋಟ ನೀರನ್ನು ನಾವು ಕಾಯೋದಕ್ಕೆ ಇಟ್ಕೊಂಡ್ವಿ ಅಂದರೆ ಅದು ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಎಕ್ಸ್ಟ್ರಾ 1 ಲೋಟ ಕೂಡ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ. ಅದು ನೀರು ಚೆನ್ನಾಗಿ ಕಾಯಬೇಕಾದ್ರೆ ಏನಕ್ಕೆ ಅಂದರೆ ಹಿಟ್ಟು ಹಾಕಿದಾಗ ಅದು ಗಂಟು ಹಾಕದೇ ಇರಲಿ ಅನ್ನೋ ಕಾರಣಕ್ಕೆ ಜಿಡ್ಡು ಹಾಕ್ಬೋದು. ಯಾವುದಾದ್ರೂ ಜಿಡ್ಡಿನ ಅಂಶ ಹಾಕ್ಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ನೀರು ಚೆನ್ನಾಗಿ ಕಾಯ್ತಾ ಇತ್ತು. ಆವಾಗ ಏನು ಮಾಡಿದೆ, ನಾನು ಹಿಟ್ಟನ್ನು ಹಿಂಗೆ ದುಂಡು ಒಂದೇ ಹತ್ರ ಅದಕ್ಕೆ ಹಾಕ್ಕೋಬೇಕು, ಸುರುಕೋಬೇಕು. ಅದು ನಾನು ಹಿಟ್ಟು ಹಾಕ್ಕೊಂತ ಮತ್ತೆ ನಾವು ಕಲಿಸ್ಕೋಬಾರ್ದು. ಒಂದೇ ಹತ್ರ ಹಾಕಿ ಆದಮೇಲೆ ಒಂದು ಪ್ಲೇಟನ್ನು ನಾವು ಕ್ಲೋಸ್ ಮಾಡಿ ಹಿಟ್ಟು ಬೇಯೋದಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ನಾನು ಕೊಬ್ಬರಿ ತುರ್ಕೊಂಡಿದ್ದೆ. ಹಿಟ್ಟು ಕೂಡ ನಿಧಾನಕ್ಕೆ ಬೇಯ್ತಾ ಇತ್ತು. ಮತ್ತು ಇಲ್ಲಿ ಪಾಕಕ್ಕೆ ಬೇಕಾಗಿರ್ತಕ್ಕಂಥ ನಾನು ಬೆಲ್ಲನ ಕರಗೋದಕ್ಕೆ ಪಕ್ಕದಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೆ. ನೋಡಿ, ಈ ಹಿಟ್ಟು ಒಂದು ಹದಕ್ಕೆ ಈ ರೀತಿ ಕುದಿಬೇಕಾದ್ರೆ ಸ್ವಲ್ಪ ಈ ರೀತಿ ಹಿಂಗೆ ಮಧ್ಯೆ ಸೌಟಲ್ಲಿ ಹೊಡ್ಕೋಬೇಕು ಹಿಟ್ಟನ್ನ. ಅದರಿಂದ ಅದು ಮಧ್ಯನೂ ಕೂಡ ಸ್ವಲ್ಪ ಬೇಯುತ್ತೆ ಚೆನ್ನಾಗಿ. ನಾನು ಇಲ್ಲಿ 2 ಕಪ್ಪು ಹಿಟ್ಟನ್ನು ಒಂದು ಅರ್ಧ ಗಂಟೆ, ಬೇಡ ಅಂದರೆ ನೀವು ಒಂದು 20 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಪ್ಲೇಟನ್ನು ಮುಚ್ಚಿಬಿಟ್ಟು ಸಿಮ್ಮಿಗಿಟ್ಟು ಬೇಯಿಸ್ಕೊಳ್ಳಿ. ಅದಾದ ನಂತರ ಏನು ಮಾಡಿದ್ದೆ ಅಂದರೆ ನಾನು 1 ಲೋಟ ನೀರನ್ನ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. ಸೊ ಅದನ್ನು ಬಸ್ದು ಸೈಡಿಗೆ ಇಟ್ಕೊಂಡಿದ್ದೆ. ಅದು ಕುದಿಬೇಕಾದ್ರೆ ಇನ್ನೇನು ನಾನು ಅದನ್ನು ಹಿಟ್ಟು ಮಿಕ್ಸ್ ಮಾಡ್ತೀನಿ ಅನ್ನುವಾಗ ಎಕ್ಸ್ಟ್ರಾ ನೀರನ್ನು ಸೈಡಿಗೆ ಬಸ್ದು ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು, ಅದು ಎಕ್ಸ್ಟ್ರಾ ಉಳಿಸಿದ್ವಲ್ಲ ನೀರು, ಬೇಕು ಅಂದರೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ನೀರು ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಅದನ್ನು ನಾನು ಇಲ್ಲಿ ನೋಡಿ ತೊಗೊಂಡಿದ್ದೀನಿ, ಒಂದು ಸ್ಟೀಲ್ ದೊಡ್ಡ ತಟ್ಟೆಗೆ ಆ ಎಲ್ಲ ಹಿಟ್ಟನ್ನು ಹಾಕ್ಬಿಟ್ಟು, ಅಂದರೆ ನಾವು ಸರಿ ಥರ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು, ಇಲ್ಲಿ ಮುಖ್ಯವಾಗಿ ಒಂದನ್ನು ಗಮನಿಸಬೇಕು, ಹಿಟ್ಟನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೊದಲು. ಆ ರೀತಿ ಬೆಂದಾಗ ಅದು ಶಾವಿಗೆ ಚೆನ್ನಾಗಿ ಬರುತ್ತೆ. ನೀವೇನು ಮಕ್ಕಳು ನೂಡಲ್ಸ್ ಅಂತ ಏನು ಹೇಳ್ತಾರಲ್ಲ ಅದು. ಸೊ ಅದು ಚೆನ್ನಾಗಿ ಬೆಂದಾದಮೇಲೆ ಈ ಥರ ದೊಡ್ಡ ತಟ್ಟೆಗೆ ಹಾಕ್ಕೊಂಡು ನಾನೇನು ಮಾಡಿದೆ ಅಂದರೆ, ಇದು ಫಸ್ಟಿಗೆ ನಾನು ಈ ರೀತಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಚೆನ್ನಾಗಿ ಚೊಂಬು ತೊಗೊಂಡು ಅದನ್ನು ನಾದ್ಕೊಳ್ತಾ ಇದ್ದೀನಿ. ಏನಕ್ಕೆ ನಾನು ಕೈಯಲ್ಲಿ ನಾದ್ಕೊಳ್ತಾ ಇಲ್ಲ ಅಂದರೆ ತುಂಬ ಬಿಸಿ ಇರುತ್ತೆ. ಅದು ತಣ್ಣಗಾಗೋವರೆಗೂ ಬಿಟ್ಟರೆ ಅಷ್ಟು ಚೆನ್ನಾಗಿ ಶಾವಿಗೆ ಬರಲ್ಲ, ನೀಟಾಗಿ ಜಿಗಿ ಅನಿಸಲ್ಲ. ಹಾಗಾಗಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಸ್ವಲ್ಪ ಈ ರೀತಿಯಾಗಿ ನಾದ್ಕೊಂಡ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೊಂದ್ಕೊಂಡಾದಮೇಲೆ ನಾನು ಸೈಡಿಗೆ ಎತ್ತಿಟ್ಬಿಟ್ಟು ಚೊಂಬನ್ನ, ಇದರಲ್ಲಿ ಚಿಕ್ಕ ಉಂಡೆ, ತುಂಬ ಬಿಸಿ ಇತ್ತು ಆ್ಯಕ್ಚುಲಿ, ಅದಕ್ಕೆ ಸ್ವಲ್ಪ ನಾನು ನೀರು ಎದ್ಕೊಳ್ತಾ ಇದ್ದೆ. ಅಷ್ಟು ಕೈಗೆ ಎದ್ಕೊಂಡ್ರೆ ಏನೂ ಆಗಲ್ಲ, ಯಾಕಂದರೆ ತುಂಬ ಹಿಟ್ಟು ಸುಡ್ತಾ ಇತ್ತಲ್ವ. ಹಾಗಾಗಿ ಈ ರೀತಿ ದುಂಡುಗೆ ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡಿಟ್ಕೊಂಡೆ. ನೋಡಿ, ನಾನು ಒಡ್ರಾಗಿ ಹಿಟ್ಟಲ್ಲಿ ಮಾಡಿದ್ದೀನಲ್ಲ, ಇದೇ ರೀತಿ ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ. ಶಾವಿಗೆ ಮತ್ತು ರಸಾಯನ ಅಂತ ಏನು ಮಾಡ್ತಾರಲ್ಲ, ಸೊ ಇದೇ ಟೈಪಲ್ಲೇ ಮಾಡೋದು. ನಾನಿಲ್ಲಿ ನೋಡಿರಿ, ಇಲ್ಲಿ ಸೈಡಿಗೆ ಇಟ್ಕೊಂಡಿರೋದೇನು ಅಂದರೆ, ನೀರು ಎಕ್ಸ್ಟ್ರಾ ಆಗಿದ್ದನ್ನ ನಾನು ಬಸ್ಕೊಂಡಿದ್ನಲ್ಲ, ಅದನ್ನೇ ನಾನೀಗ ನೀರಿನ ಬದಲು ಮತ್ತೆ ಅದನ್ನು ತೊಗೊಂಡೆ. ಅದಾದರೆ ಸ್ವಲ್ಪ ಚೆನ್ನಾಗಿ ಜಿಗಿ ಆಗುತ್ತೆ ಅನ್ನೋ ಕಾರಣಕ್ಕೆ.
ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡಾದ್ಮೇಲೆ ಶಾವಿಗೆ ಒತ್ತೋದಕ್ಕೆ ನಾನು ಮನೆಗೆ ಈ ಥರ ಹಿತ್ತಾಳಿದು ಈ ಥರ ತೊಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕ ಹೋಲ್ಗಳಿದ್ದಾವೆ, ಚಿಕ್ಕ ಶಾವಿಗೆಗೆ ಬೇಕಾದರೆ. ಆಮೇಲೆ ಇದರಲ್ಲಿ ಘಾಟಿ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಪ್ಲೇಟ್ಸ್ ಇದೆ. ಆಮೇಲೆ ಇದು ಸ್ವಲ್ಪ ಮೀಡಿಯಮ್ ಸೈಜು ಶಾವಿಗೆ ಬೇಕು ಅಂದರೆ ಇದು ಬಂದುಬಿಟ್ಟು ಚಕ್ಲಿ ಹೊತ್ಕೊಳ್ಳೋಕ್ಕೆ. ಎಲ್ಲದಕ್ಕೂ 2 in 1 ಥರ. ಸೊ ಇದು ಎಲ್ಲ ಪ್ಲೇಟ್ಸ್ಗಳು ಕೂಡ ಇದ್ದಾವೆ. ಅದರಲ್ಲಿ ನಾನು ಹೋಲು ತುಂಬ ಚಿಕ್ಕದಿರೋದು ತೊಗೊಂಡಿಲ್ಲ, ದೊಡ್ಡದಿರೋದು ತೊಗೊಂಡಿಲ್ಲ, ಮೀಡಿಯಮ್ ಸೈಜಿನ ತೊಗೊಂಡು ಈ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ಆಯಿತು. ಹೀಗೆ ಕ್ಲೋಸ್ ಮಾಡ್ಕೊಂಡಾದಮೇಲೆ ಈ ಉಂಡೆಗಳೇನು ಮಾಡ್ಕೊಂಡಿದ್ವಲ್ಲ ಅವುಗಳನ್ನು ನಾವು ಅದಕ್ಕೆ ಹಾಕ್ಕೊಂಡ್ಬಿಟ್ಟು, ಇಲ್ಲಿ ನೀವು ಚಿಕ್ಕದಾದರೂ ಅಂದರೆ ಶಾವಿಗೆ ಚಿಕ್ಕದು ಬೇಕು ತೆಳ್ಳಗೆ ಅಂದರೆ ತೆಳ್ಳನ ಪ್ಲೇಟ್ ಆದರೂ ಹಾಕ್ಕೊಳ್ಳಿ. ಇಲ್ಲ, ನಾನು ಹಾಕ್ಕೊಂಡಿರೋದು ಈಗ ಮೀಡಿಯಮ್ ಸೈಜು. ಈ ಥರದ ಅಂಗಡಿಯಲ್ಲಿ ಸಿಗುತ್ತೆ ಚಕ್ಲಿ ಮಾಡೋದು, ಆಮೇಲೆ ಶಾವಿಗೆ ಎಲ್ಲದಕ್ಕೂ ಕೂಡ ಈ ಥರ ಸಿಗುತ್ತೆ, ತೊಗೋಬೋದು. ವುಡ್ಡಿಂದು ಸಿಗುತ್ತೆ, ಅಲ್ಯೂಮಿನಿಯಂ ಸಿಗುತ್ತೆ, ತುಂಬ ವೆರೈಟೀಸ್ ಬಂದಿದೆ ಈಗ. ನೋಡಿ, ಈ ಥರ ಇದನ್ನು ರೋಲ್ ಮಾಡಿಕೊಂಡ್ರೆ ಇದು ಕ್ಲೋಸ್ ಆಗುತ್ತೆ. ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡಾದಮೇಲೆ ನಾನು ಅದು ಹಿಟ್ಟು ಮುಟ್ಟಿದ್ನಲ್ಲ, ಸೊ ಹಾಗಾಗಿ ಅದನ್ನು ಹ್ಯಾಂಡ್ ವಾಶ್ ಮಾಡಿಕೊಂಡು ಒರೆಸ್ಕೊಂಡೆ. ಅದು ರೋಲ್ ಮಾಡಬೇಕಾದ್ರೆ ಜಾರುತ್ತೆ ಅನ್ನೋ ಕಾರಣಕ್ಕೆ ಫುಲ್ ಟೈಟಾಗಿ ಈ ಥರ ಕ್ಲೋಸ್ ಮಾಡ್ಕೊಂಡಾದಮೇಲೆ ನೋಡಿ ನೀಟಾಗಿ ಕ್ಲೋಸ್ ಆಯಿತು. ಸೊ ಈ ರೀತಿ ಮೇಲಿಂದ ಕೂಡ ನೀಟಾಗಿ ಕರೆಕ್ಟಾಗಿ ಮೆಜರ್ಮೆಂಟಿಗೆ ನಾವು ಫಿಕ್ಸ್ ಮಾಡಿಕೊಂಡಾಗ ಶಾವಿಗೆ ಈ ರೀತಿಯಾಗಿ ಬರುತ್ತೆ. ತುಂಬ ಈಸಿಯಾಗಿ ಚೆನ್ನಾಗಿ ಬಂದವು ಶಾವಿಗೆ ಕಂಪ್ಲೀಟಾಗಿ. ಒಂದು ಪ್ಲೇಟ್ಗೆ ಸೈಡಿಗೆ ಎತ್ತಿಟ್ಕೊಂಡು ನಾನು ಇದರಲ್ಲಿ ಸಪ್ರೇಟ್ ಶಾವಿಗೆನ ಸಿಂಬಿ ಥರ ಮಾಡ್ಕೊಳ್ತಾ ಹೋದೆ. ತುಂಬ ಚೆನ್ನಾಗಿ ಬಂದವು ಶಾವಿಗೆ, ಎಲ್ಲೂ ಕಟ್ಟಾಗಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿತ್ತು. 2 ಲೋಟ ಹಿಟ್ಟನ್ನು ನಾನು ಇಲ್ಲಿ 30 minutes ಬೇಯಿಸ್ಕೊಂಡಿದ್ದೆ ಸಿಮ್ಮಿಗಿಟ್ಟು. ಆವಾಗ ಟೈಮ್ ನಮಗೆ ಸೇವ್ ಹೆಂಗಾಗುತ್ತಂದರೆ, ನಾವು ಅದಕ್ಕೆ ಕಾಯಲ್ಲಿ ಏನು ಕಾಯಿ ತುರಿ ಬೇಕಲ್ಲ, ಸೊ ಅದನ್ನು ರೆಡಿ ಮಾಡಿಕೊಂಡೆ ಹಿಟ್ಟು ಬೇಯೋದ್ರೊಳಗೆ. ಮತ್ತು ಬೆಲ್ಲದ ಪಾಕ ಮಾಡಿಕೊಂಡೆ. ಕೆಲವರು ಬೆಲ್ಲನ ಕರಗಿಸ್ಬಿಟ್ಟು ಕೊಬ್ಬರಿಗೆ ಮಿಕ್ಸ್ ಮಾಡಿ ಕಾಯಿ ರಸ ಅಂತ ಮಾಡ್ತಾರೆ. ಸೊ ನಾನಿಲ್ಲಿ ಈಗ ಒಂದೊಂದು ಮನೇಲಿ ಶುಗರ್ ಪೇಷಂಟ್ ಇರ್ತಾರಲ್ವ, ಸೊ ಹಾಗಾಗಿ ಕಾಯಿ ರಸಕ್ಕೆ ಬೆಲ್ಲ ಆ್ಯಡ್ ಮಾಡಲಿಲ್ಲ, ಸಪ್ರೇಟಾಗಿ ಸ್ವಲ್ಪ ಉಪ್ಪು ಹಾಕಿದ್ದೆ. ನೋಡಿ, ಈ ರೀತಿಯಾಗಿ ಶಾವಿಗೆ ತುಂಬ ಚೆನ್ನಾಗಿ ನೀಟಾಗಿ ಬಂದವು, ಎಲ್ಲೂ ಕೂಡ ಕಟ್ಟಾಗಲಿಲ್ಲ. ನನಗೆ ಅವು ಚೆನ್ನಾಗಿ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಸೊ ಇದೇ ರೀತಿಯಾಗಿ ನಾನು ಅಷ್ಟು ಹಿಟ್ಟನ್ನು ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಂದೊಂದಾಗಿ ಉಂಡೆಗಳನ್ನು ಹಾಕ್ಬಿಟ್ಟು, ಅಂದರೆ ಪ್ರತಿ ಸರಿಗೂ ಕೂಡ ಇದನ್ನು ಓಪನ್ ಮಾಡಿ ಅದರಲ್ಲಿ ಉಂಡೆಗಳನ್ನು ಹಾಕಿ ನಾವು ಶಾವಿಗೆ ಅದು ನೂಡಲ್ಸ್ ಥರನ ಒತ್ಕೋಬೇಕಾಗುತ್ತೆ. ಇಲ್ಲಿ ನಾವು ಒತ್ತೋದಿಲ್ಲ, ಸೊ ಅದನ್ನು ರೋಲ್ ಇದೆಯಲ್ಲ ಅದನ್ನು ರೋಲ್ ಮಾಡ್ಕೊತ ಹೋಗಬೇಕು. ನಾವೆಷ್ಟು ಪ್ರಮಾಣದಲ್ಲಿ ಮಾಡ್ಕೊತೀವೋ ಅಷ್ಟು ಪ್ರಮಾಣದಲ್ಲಿ ಕಂಪ್ಲೀಟಾಗಿ ಈ ರೀತಿ ಶಾವಿಗೆನ ಮಾಡಿಕೊಂಡ್ರೆ ಆಯಿತು. ಸೇಮ್ ಪ್ರೊಸೀಜರಲ್ಲೇ ಅಕ್ಕಿ ಹಿಟ್ಟಿನ ಶಾವಿಗೆನೂ ಕೂಡ ಮಾಡ್ಕೋಬೋದು, ಅದನ್ನು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಡ್ರಾಗಿ ಹಿಟ್ಟನ್ನ ಸ್ವಲ್ಪ ತುಂಬ ಇಷ್ಟಪಡೋದ್ರಿಂದ, ಸೊ ಮಕ್ಕಳಿಗೆ ಅಕ್ಕಿ ಐಟಮ್ ಯೂಶ್ವಲಿ ನಾವು ಬೇರೆ ದೋಸೆ, ಪಡ್ಡು, ಇಡ್ಲಿ ಎಲ್ಲ ಮಾಡ್ಕೊಡ್ತೀವಲ್ವ, ಹಾಗಾಗಿ ನಾನು ಶಾವಿಗೆ ಬಂದುಬಿಟ್ಟು ಒಡ್ರಾಗಿ ಹಿಟ್ಟಿಂದೆ ಮಾಡಿದೆ. ಇದರಲ್ಲಿ ರೆಸಿಪಿಗಳು ಸ್ವಲ್ಪ ಕಮ್ಮಿ ಮಾಡ್ತೀವಿ, ತಾಲಿಪಟ್ಟಿಗೆ ಯೂಸ್ ಮಾಡ್ತೀವಿ, ಆಮೇಲೆ ಈ ಥರ ಶಾವಿಗೆಗೆ ಯೂಸ್ ಮಾಡ್ತೀವಿ, ಮಾಲ್ಟ್ಗೆ ಈ ಸ್ವಲ್ಪ ಅಕ್ಕಿಗೆ ಹೋಲಿಸ್ಕೊಂಡ್ರೆ ಇದನ್ನು ಯೂಸ್ ಮಾಡೋದು ಕಮ್ಮಿ ಅಲ್ವಾ, ಹಾಗಾಗಿ ನಾನು ಒಡ್ರಾಗಿ ಹಿಟ್ಟಿನ ಶಾವಿಗೆನೇ ಮಾಡಿಕೊಂಡೆ. ಇದು ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು, ತುಂಬ ತಂಪನ್ನು ಕೊಡುತ್ತೆ ಇದು ಒಡ್ರಾಗಿ ಹಿಟ್ಟು. ನೋಡಿ, ಒಂದು ಏನು ಖುಷಿ ಆಯಿತು ಅಂದರೆ, ನಾನು 2 ಲೋಟದ ಹಿಟ್ಟನ್ನು ಕಂಪ್ಲೀಟಾಗಿ ಶಾವಿಗೆ ಮಾಡ್ಕೊಳ್ಳೋವರೆಗೂ ಎಲ್ಲೂ ಶಾವಿಗೆ ಕಟ್ಟಾಗಲಿಲ್ಲ, ಇದೇ ರೀತಿಯಾಗಿ ನೀಟಾಗಿ ಬಂದವು. ಆಮೇಲೆ ಇದು ಹಿಟ್ಟು ಹೊಸದು ಫ್ರೆಶ್ಶಾಗಿ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದು ನನಗೆ ಅಮ್ಮ ಊರಿಂದ ಕಳಿಸಿದ್ರು, ಒಂದು 2 months ಆಗಿತ್ತು. ಶಾವಿಗೆ ಎಲ್ಲ ಮಾಡಿಟ್ಕೊಂಡೆ, ಸ್ವಲ್ಪ ಏಲಕ್ಕಿ ಮತ್ತು ಜಾಕಾಯಿ ಹಾಕ್ಬಿಟ್ಟು ಕೊಬ್ಬರಿ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಈ ಥರ ನಾನು ಸೋಸ್ಕೊಳ್ತಾ ಇಲ್ಲ. ಇಲ್ಲಿ ಕೆಲವರು ಸೋಸ್ಕೊತಾರೆ, ಅಂದರೆ ರಸ ಅಷ್ಟೇ ತಗೊಂಡು ಮೇಲಿನ ತದಿ ಎಲ್ಲ ಸೈಡಿಗೆ ಹಾಕ್ಬಿಡ್ತಾರೆ. ನಾನು ಅದು ಕೂಡ ಹೆಲ್ತಿಗೆ ಒಳ್ಳೆಯದು ಅನ್ನೋ ಒಂದು ರೀಸನ್ಗೆ ನಾನು ಅದನ್ನು ಸೋಸ್ಕೊಂಡಿಲ್ಲ. ಸೊ ಈ ರೀತಿಯಾಗಿ ಮನೆಯಲ್ಲೇ ನಾವು ಒತ್ತು ಶಾವಿಗೆನ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೆ ರಸಾಯನ ಒತ್ತು ಶಾವಿಗೆ ಅಂತಲೂ ಕರೀತಾರೆ, ಆಮೇಲೆ ನಾವು ಕಾಯಿ ರಸ ಒತ್ತು ಶಾವಿಗೆ ಅಂತ ಕರಿತೀವಿ. ಇಲ್ಲಿ ಬೆಲ್ಲದ ಪಾಕನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಇನ್ನೊಂದನ್ನು ಆ್ಯಡ್ ಮಾಡಿಕೊಂಡು ಕೂಡ ಊಟ ಮಾಡ್ಬೋದು. ಕಡಲೆ ಹಿಟ್ಟು, ಹುರ್ಗಡ್ಲೆ ಹಿಟ್ಟು ಬರುತ್ತಲ್ಲ, ಸೊ ಅದನ್ನು ಇದಕ್ಕೆ ನಾವು ಕಲಿಸ್ಕೋಬೇಕಾದ್ರೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ನಾ ಇದಿಷ್ಟನ್ನೇ ಏನಕ್ಕೆ ನಾನು ಇಲ್ಲಿ ತೋರಿಸ್ಕೊಟ್ಟೆ ಅಂದರೆ, ಯೂಶ್ವಲಿ ಎಲ್ಲರೂ ಕೂಡ ಕಡಲೆ ಹಿಟ್ಟು ಹಾಕ್ಕೊಳ್ಳಲ್ಲ. ಈ ಕಾಂಬಿನೇಷನಲ್ಲಿ ಊಟ ಮಾಡ್ತಾರೆ. ಸೊ ಹಾಗಾಗಿ ನಾನು ಈ ಮೂರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಅದಕ್ಕೂ ಮೊದಲು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಹಾಕೋ ಈ ರೀತಿಯ ಎಲ್ಲ ಹೆಲ್ದಿ ರೆಸಿಪಿಗಳು ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ನೋಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.